ಇಷ್ಟೊಂದು ರುಚಿಯಾಗಿರೋ ಬಸಳೆ ಸೊಪ್ಪು ತಂಬುಳಿನ ನೀವು ಕೂಡ ಮಾಡಬೇಕಾ? ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ತೊಗರಿಬೇಳೆ, 2 ಸ್ಪೂನು ಧನಿಯಾ ಕಾಳು. ಇದು ಇಷ್ಟನ್ನು ತೊಳೆದು ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ಇದು ಒಂದು 15 ನಿಮಿಷ ನೆಂದರೆ ಸಾಕು. ಅದೇ ಟೈಮಲ್ಲಿ ನಾವು ಬಸಳೆ ಕ್ಲೀನ್ ಮಾಡ್ಕೊಳ್ಳೋಣ. ಬಸಳೆ ಸೊಪ್ಪನ್ನ ಪೇಪರಲ್ಲಿ ಕವರ್ ಮಾಡಬೇಡಿ, ಅದರಲ್ಲಿ ಇರೋ ಕೆಮಿಕಲ್ಸ್ ಎಲ್ಲ ಸೊಪ್ಪಿಗೆ ಬಿಡೋ ಚಾನ್ಸಸ್ ಇರುತ್ತೆ. ನಾನು ಹಳೇದೊಂದು ಬಿಳಿ ಬಟ್ಟೆ ತುಂಬಿನಲ್ಲಿ ಬಸಳೆ ಸೊಪ್ಪನ್ನ ಸುತ್ತಿ ಅದ್ರ ಮೇಲೆ ಒಂದು ಬಟ್ಟೆಯನ್ನು ಸುತ್ತಿ ಆ ಬಟ್ಟೆಗೆ ನೀರು ಹಾಕಿ ಇಟ್ಕೊಂಡಿದ್ದೆ ಫ್ರಿಜ್ನಲ್ಲಿ. ಫುಲ್ ಫ್ರೆಶ್ ಆಗಿದೆ. ಇದು 2 ದಿವಸ ಆಯಿತು ತಗೊಂಡು ಬಂದು ಬಸಳೆ ಸೊಪ್ಪು. ಈ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಬರೀ ಬಸಳೆ ಸೊಪ್ಪು ಮಾತ್ರ ತಗೊಳ್ತಾ ಇದ್ದೀನಿ. ದಂಟನ್ನ ನಾನು ಸಪರೇಟ್ ಆಗಿ ಸಾರು ಮಾಡಲಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಕುಯ್ದು ತಗೊಳ್ತಾ ಇದ್ದೀನಿ. ಬಸಳೆ ಸೊಪ್ಪು ತುಂಬಾ ಬೇಗ ಬೇಯುತ್ತೆ, ಏನು ಕುಕ್ಕರಲ್ಲಿ ಬೇಯಿಸ್ಬೇಕಂತ ಇಲ್ಲ. ಒಂದು ಪಾತ್ರೆಗೆ ನೀರು ಹಾಕಿ ಬಸಳೆ ಸೊಪ್ಪು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಫ್ಲೇಮು ತುಂಬಾ ಲೋ ಮಾಡಿ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ನಿಮ್ಮ ಕ್ವಾಂಟಿಟಿ ಮೇಲೇನೂ ಡಿಪೆಂಡ್ ಆಗುತ್ತೆ. ಅಷ್ಟು ನಿಮಿಷ ಬೆಂದರೆ ಸಾಕು. ನಾನು ಇದಕ್ಕೆ ಬೇಯುವಾಗ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ. ನಾನು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಸಣ್ಣ ಪ್ರಮಾಣದಲ್ಲಿ ನಾನು ಮಸಾಲೆಗೆ ತೆಂಗಿನಕಾಯಿ ತಗೊಂಡಿದ್ದೀನಿ ನೋಡಿ. ನಾವು ನೆನೆಸಿಟ್ಕೊಂಡಿದ್ದು ಕಡಲೆಬೇಳೆ, ತೊಗರಿಬೇಳೆ, ಧನಿಯನೂ ಸಹ ನಾನು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಮಿಕ್ಸಿ ಜಾರಿಗೆ 1 ಇಂಚು ಶುಂಠಿ, 5 ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ ಮತ್ತು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಕೊಂಡಾಯಿತು. ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರೊಳಗಡೆ ಬಸಳೆ ಸೊಪ್ಪು ಬೆಂದಿದೆ. ಇದೇ ಬಸಳೆ ಸೊಪ್ಪಿಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಅದನ್ನೆಲ್ಲ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿರೋ ಥರ ಇತ್ತು. ನೀರು ಸಹ ಹಾಕ್ಕೊಂಡೆ. ಚೆನ್ನಾಗಿ ಕುದ್ಮೇಲೆ ಅದೇ ಪಾತ್ರೆನ ಇಳಿಸಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರನ್ನ ಮಿಕ್ಸಿಗೆ ಹಾಕಿಬಿಟ್ಟು ಮಜ್ಜಿಗೆ ಥರ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಸೌಟ್ ತೊಗೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಉಪ್ಪನ್ನು ಸಹ ಹಾಕಿದ್ದೀನಿ. ಮೊಸರು ಸ್ವಲ್ಪ ಕಡಿಮೆ ಆಯಿತು, ಟೇಸ್ಟ್ ಕಡಿಮೆ ಆಯ್ತಂತ ಅನ್ನಿಸ್ತು. ಮೊಸರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಸಳೆ ಸೊಪ್ಪು ತಂಬುಳಿ ರೆಡಿ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಇಷ್ಟು ಚೆನ್ನಾಗಿರೋ ಊಟಕ್ಕೆ 5 ರಿಂದ 6 ಸ್ಪೂನು ಎಣ್ಣೆ ಹಾಕ್ತಾರೆ, ಬಟ್ ನಾನಿಲ್ಲಿ ಅರ್ಧ ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ, ಕರಿಬೇವು ಸೊಪ್ಪು, 4 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಹಾಕಿರೋದ್ರಿಂದ ಇವೆಲ್ಲ ಸ್ವಲ್ಪ ಕಪ್ಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಈ ಒಗ್ಗರಣೆನ ಈಗ ತಂಬುಳಿಗೆ ಹಾಕಿಬಿಟ್ರೆ ರೆಡಿ ಆಯಿತು ಬಸಳೆ ಸೊಪ್ಪಿನ ತಂಬುಳಿ ಅಥವಾ ಬಸಳೆ ಸೊಪ್ಪಿನ ಮಜ್ಜಿಗೆ ಸಾರು. ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಒಂದು ಪೇಪರಲ್ಲಿ ಬರೆದಿಟ್ಕೊಂಡ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಹಾಕಿ ಥರನೇ ಹಾಕಿ. ತುಂಬಾ ಟೇಸ್ಟ್ ಇರುತ್ತೆ ಬಸಳೆ ಸಾರು, ಮಜ್ಜಿಗೆ ಹುಳಿ. ಎಣ್ಣೆ ಕಡಿಮೆ ಹಾಕಿದ್ರು ಹಾಕದಿದ್ರು ಎಣ್ಣೆ ಒಂದೇ ಥರ ಟೇಸ್ಟ್ ಇರುತ್ತೆ.